ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಈ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾಗ್ತಾ ಇದೆ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. ಈಗ ಜಮೀರ್ ಅಹಮದ್ ಖಾನ್ ಅವರ ಸ್ಟೋರಿ ಆಯ್ತು, ಅದಾದ ಬಳಿಕ ಈಗ ಮತ್ತೊಂದು ಸಂಚಲನ ಸೃಷ್ಟಿ ಆಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಒಬ್ಬ ಪ್ರಭಾವಿ ಸಚಿವ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಸಹೋದ್ಯೋಗಿ 2028ಕ್ಕೆ ಸಂಬಂಧಪಟ್ಟಂತೆ ಭವಿಷ್ಯ ಈಗಲೇ ಹೇಳ್ಬಿಟ್ರಾ ಅಂತ ಕಾಂಗ್ರೆಸ್ ನಲ್ಲಿ ಮತ್ತೊಂದು ಬಿಗ್ ಸ್ಟೇಟ್ಮೆಂಟ್. ಮುಂದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದು ಡೌಟಾ ಅನ್ನೋ ಪ್ರಶ್ನೆ ಇದೆ. ಸರ್ಕಾರ ರಚನೆಯಾಗಿ ಒಂದೇ ವಾರದಲ್ಲಿ ಇಂಥದ್ದೊಂದು ಸ್ಟೇಟ್ಮೆಂಟ್ ಒಬ್ಬ ಪವರ್ಫುಲ್ ಲೀಡರ್ ಇಂದ ಆಚೆ ಬರುತ್ತೆ ಅಂದ್ರೆ ಸತೀಶ್ ಜಾರಕಿಹೊಳಿ ಮಾತಿಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಹಲ್ಚಲ್ ಸೃಷ್ಟಿಯಾಗಿದೆ. 2028ರ ಭವಿಷ್ಯವನ್ನ ಈಗಲೇ ಹೇಳ್ಬಿಟ್ರ ಸಚಿವ ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ನಲ್ಲಿ ಮತ್ತೊಂದು ಬಿಗ್ ಸ್ಟೇಟ್ಮೆಂಟ್ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. 2028ಕ್ಕೆ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅಂತ ಹೇಳಬೇಕಾದಂತಹ ಸಚಿವರು ಬರೋದೇ ಡೌಟ್ ಅಂತ ಹೇಳ್ಬಿಟ್ರ. ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಸರ್ಕಾರ ರಚನೆ ವಾರದ ಒಳಗಡೆ ಬೆಳಗಾವಿ ಸಾಹುಕಾರ್ ಅಪಸ್ವರದ ಮಾತುಗಳನ್ನಾಡ್ತಿದ್ದಾರೆ. 2028 ಕಾಂಗ್ರೆಸ್ಗೆ ಸುಲಭ ಅಲ್ಲ ಅಂತ ಸತೀಶ್ ಜಾರಕಿಹೊಳಿ ಭವಿಷ್ಯ ನುಡಿದು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ರಾಮಕೃಷ್ಣ ಹೆಗಡೆ ಬಿಟ್ರೆ ಬೇರೆ ಯಾವ ಸರ್ಕಾರವೂ ಕೂಡ ರಿಟರ್ನ್ ಹಾಕಿಲ್ಲ. ಮುಂದೆ ನಾವು ಅಧಿಕಾರಕ್ಕೆ ಬರೋದು ಅಷ್ಟು ಸುಲಭ ಅಲ್ಲ. ಸಿಎಂ ಯಾರೇ ಆದ್ರೂ ಅಧಿಕಾರ ಗಿಟ್ಟಿಸ್ಕೊಳ್ಳೋದು ಕೂಡ ಸುಲಭ ಅಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿಕೆಗೆ ಕಾಂಗ್ರೆಸ್ ನಲ್ಲಿ ದೊಡ್ಡ ಮಟ್ಟದ ಸಂಚಲನ. 2028ಕ್ಕೂ ನನ್ನದೇ ಅಧಿಕಾರ ಅಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ಕೊಂಡು ಬರ್ತಿದ್ದಾರೆ. ಡಿಕೆ ಆಸೆ ವ್ಯಕ್ತಪಡಿಸಿರುವ ಬೆನ್ನಲ್ಲೇ ಸಚಿವ ಸತೀಶ್ ಜಾರಕಿಹೊಳಿ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಆದ್ರೆ ರಾಜ್ಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿ ಜಸ್ಟ್ ಒಂದು ವಾರ ಆಯ್ತಷ್ಟೇ. ಬೆಳಗಾವಿಯ ಸಾಹುಕಾರ್ ಪವರ್ಫುಲ್ ಲೀಡರ್ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು 2028ಕ್ಕೆ ಕಾಂಗ್ರೆಸ್ ಮತ್ತಧಿಕಾರಕ್ಕೆ ಬರೋದು ಅಷ್ಟು ಸುಲಭ ಇಲ್ಲ, ಆ ದಾರಿ ಕೂಡ ಅಷ್ಟು ಸುಗಮ ಇಲ್ಲ, ಖಂಡಿತ ಒಂದಷ್ಟು ಟಾಸ್ಕ್ಗಳು ಇದೆ ಅನ್ನೋ ನಿಟ್ಟಿನಲ್ಲೇ ಹೇಳ್ತಿದ್ದಾರೆ. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಅವರಿಗೆ ನಂಬಿಕೆ ಇಲ್ವಾ 2028ಕ್ಕೆ ತಮ್ಮದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದು? ಬರುತ್ತೋ ಬಿಡುತ್ತವೋ, ಆದ್ರೆ ಪಕ್ಷದ ಒಳಗಡೆ ಇದ್ದು ಒಬ್ಬ ಪವರ್ಫುಲ್ ಮಿನಿಸ್ಟರ್ ಆದವರ ಬಾಯಲ್ಲಿ ಹೆಂಗ್ ಬರಬೇಕು, ಏನಾದ್ರೂ ಆಗ್ಲಿ 2028ಕ್ಕೆ ಪಕ್ಷವನ್ನ ಅಧಿಕಾರಕ್ಕೆ ತರದೇ ನಮ್ ಕೆಲಸ ಅಂತ ಹೇಳಬೇಕಾಗಿತ್ತು. ಆದ್ರೆ ಡೌಟ್ ಅನ್ನೋ ರೀತಿಯಲ್ಲಿ ಮಾತನಾಡಿಬಿಟ್ರೆ ಅದನ್ನ ಮಾಡಲಿಕ್ಕೆ ನಾವು ಇದ್ವಿ, ಬೇರೆ ಅವ್ರಿದ್ದಾರೆ, ನಾವು ಮಾಡೋದಕ್ಕಂತ ಇಲ್ಲ. ಹಿಂದ ಸಂಘಟನೆ ಮಾಡಲಿಕ್ಕೆ ಒಯ್ಯಲಿಕ್ಕೆ ಸಾಕಷ್ಟು ಜನ ಇದ್ದಾರೆ, ಹಿಂದೂ ಇದ್ರು ಮುಂದೆ ಇರ್ತಾರೆ. ಹಿಂದೆ ಸಂಘಟನೆ ರೂಪುರೇಷ ಆಗಿರ್ಬೋದು, ಆರಂಭ ಆಗಿರ್ಬೋದು, ಎಲ್ಲದರಲ್ಲೂ ನಿಮ್ಗೆ ಗೊತ್ತಿರೋದು ನೀವು ಜೊತೆ ಸಾಕು ಬಂದಿಲ್ಲ. ಮುಂದೆ ಯಾವ ರೀತಿ ಅದನ್ನ ಅದೇ ಇದೇ ಕಂಟಿನ್ಯೂ ಮಾಡೋದು ಅಷ್ಟೇ ರೀ. ಇದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತೇನೋ ಹೊಸ ಬೇಡಿಕೆಗಳು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಇದ್ರೆ ಬದಲಾವಣೆ ಮಾಡ್ತೀವಿ. ಈಗ ಕೆಪಿಸಿಸಿ ಸಿಕ್ಕಿದ್ರೆ 28ಕ್ಕೆ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದೀವಿ. ಅಲ್ಲ, ಅದಕ್ಕೆ ಏನು ಸಂಬಂಧ ಇಲ್ಲ, ಅದಕ್ಕೇನು ಸಂಬಂಧ ಅದ, ಅದಕ್ಕೇನು ಸಂಬಂಧ ಇಲ್ಲ. ಅಧ್ಯಕ್ಷಾಗೆ ಪಕ್ಷದ ಕೆಲಸ ಮಾಡಬೇಕಂತ ಏನೋ ಕಾನೂನಿರಲಿಲ್ಲ, ಅದು ಇದ್ದರನ್ನ ಮಾಡಬೇಕು, ಗೆಲ್ಲಿಸ್ಬೇಕಂತ. ಈಗ ಚಿಕ್ಕೋಡಿ ಗೆಲ್ಲಿಸಿದ್ದೀವಿ, ಸಿಗ್ಗಾಂವ್ ಗೆಲ್ಲಿಸಿದ್ದೀವಿ, ಬಾಗಲಕೋಟೆ ಗೆಲ್ಲಿಸಿದ್ವಿ, ನಾವೇನು ಅಧ್ಯಕ್ಷ ಇದ್ವು ಅಥವಾ ನಮ್ಗೆ ರೈಟಿನಾಗ ಕೊಟ್ಟಿದ್ರೆ ಯಾರು ಇಲ್ಲ. ಅದು ಯಾರಾಗಲಿ ಪಕ್ಷ ಅಧಿಕಾರ ಬರೋದು ಮುಖ್ಯ ನಮಗೆ. ಮುಖ್ಯಮಂತ್ರಿ ಯಾರಾಗ್ತಾರೋ ಅದು ಬೇರೆ ವಿಚಾರ, ಯಾರಾಗಲಿ ಪಕ್ಷ ಮತ್ತೊಮ್ಮೆ ಕರ್ನಾಟಕದಾಗೆ, ಯಾಕೆಂದರೆ ಆಫ್ಟರ್ ರಾಮಕೃಷ್ಣ ಹೆಗಡೆ ನಂತರ ರಿಪೀಟ್ ಆಗಿಲ್ಲ ಯಾವುದೇ ಸರ್ಕಾರ. ಈಗ ರಿಪೀಟ್ ಮಾಡಬೇಕಂತ ಹೋರಾಟ ನಮ್ಮದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಾರುತಿ, ಜಸ್ಟ್ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆ ಆಗಿ ಒಂದು ವಾರ ಆಯ್ತಷ್ಟೇ. ಏನೇ ಆಗ್ಲಿ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ಬರುತ್ತಾ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ಹೇಳಬೇಕಾಗಿರೋದು ಒಬ್ಬ ಪಕ್ಷದಲ್ಲಿದ್ದು ಪವರ್ಫುಲ್ ಲೀಡರ್ ಹೆಂಗಾದ್ರೂ ಮಾಡಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಬಿಡಿ, ಡೋಂಟ್ ವರಿ ಅಂತ. ಆದ್ರೆ ಈ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಬರೋದೇ ಡೌಟ್ ಅಂತ ಹೇಳ್ತಾರೆ, ಟಾಸ್ಕ್ಗಳಿದೆ, ಸವಾಲುಗಳಿದೆ ಅಂತ ಹೇಳ್ತಾರೆ. ಅಂದ್ರೆ ಅಸಮಾಧಾನದಿಂದ ಈ ಮಾತುಗಳ ಅಥವಾ ವಾಸ್ತವನ್ನ ಜನರ ಮುಂದೆ ತೆರೆದಿಡ್ತಿದ್ದಾರಾ ಸಚಿವರು ಅಂತ? ಯುದ್ಧಕ್ಕೆ ಸನ್ನದ್ಧರಾಗಬೇಕಾದಂತಹ ಸೈನಿಕರು ಯುದ್ಧದ ಮೂಡಲ್ಲೇ ಇಲ್ಲ. ಯುದ್ಧದಲ್ಲಿ ಸೋಲಿನ ಭೀತಿ ಇದೆ ಅನ್ನುವಂತಹ ಒಂದು ರೀತಿಯಲ್ಲಿ ಇವತ್ತಿನ ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಸಚಿವರು, ಕಾಂಗ್ರೆಸ್ ಶಾಸಕರು ಮಾತಾಡ್ತಾ ಇದ್ದಾರೆ ಅನ್ನುವಂತ ಒಂದು ಗುಸುಗುಸು ಸುದ್ದಿ ಏನಿತ್ತು, ಆ ಸುದ್ದಿ ನಿಜವಾ ಅನ್ನುವಂತ ಒಂದು ಪ್ರಶ್ನೆಗಳು ಉಟ್ಕೊಂಡಿರುವಂತದ್ದು ಸಹಜ. ಪವರ್ಫುಲ್ ಮಿನಿಸ್ಟರ್, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಸತೀಶ್ ಜಾರಕಿಹೊಳಿ ಅವರು. ಯಾಕಂತ ಹೇಳಿದ್ರೆ
ಸತೀಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಂತಹ ಎಲ್ಲಾ ಟಾಸ್ಕ್ಗಳನ್ನು ಕೂಡ ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ. ಹಿಂದೆ ಸಿಗ್ಗಾಂವ್ ಬೊಮ್ಮಾಯಿ ಅವರು ಸಂಸದರಾದ ಬಳಿಕ ನಡೆದಂತಹ ಬೈ ಎಲೆಕ್ಷನ್ ಆಗಿರ್ಬೋದು, ಮೊನ್ನೆ ನಡೆದಂತಹ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಆಗಿರ್ಬೋದು, ಅದಕ್ಕೂ ಮೊದಲು ತಮ್ಮ ಪುತ್ರಿ ಪ್ರಿಯಾಂಕಾ ಜಾರಕಿಹೊಳಿ ಅವರನ್ನ ಗೆಲ್ಲಿಸಿಕೊಂಡು ಬಂದಂತಹ ರೀತಿ ಆಗಿರ್ಬೋದು, ಇದರೆಲ್ಲದರಲ್ಲೂ ಕೂಡ ಸಕ್ಸಸ್ ಕಂಡಿರುವಂತಹ ನಾಯಕ ಸತೀಶ್ ಜಾರಕಿಹೊಳಿ ಅವರು. ಆದ್ರೆ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಹೇಳಿದಂತಹ ಒಂದು ಹೇಳಿಕೆ ಈಗ ಕಾಂಗ್ರೆಸ್ ಅಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ರಾಮಕೃಷ್ಣ ಹೆಗಡೆ ಅವರು ಆದ ಬಳಿಕ ಯಾವ ಸರ್ಕಾರವೂ ಕೂಡ ರಿಪೀಟ್ ಆಗಿಲ್ಲ ಅನ್ನೋದರ ಅರ್ಥ ಏನು ಅನ್ನುವಂತ ಒಂದು ಪ್ರಶ್ನೆಗಳನ್ನ ಹುಟ್ಟು ಹಾಕಿದೆ. ಸಹಜ 1980ರ ದಶಕ ಆದ ಬಳಿಕ ರಾಮಕೃಷ್ಣ ಹೆಗಡೆ ಅವರನ್ನ ಹೊರತುಪಡಿಸಿದ್ರೆ ಯಾವ ಮುಖ್ಯಮಂತ್ರಿಯೂ ಕೂಡ ಮತ್ತೊಮ್ಮೆ ತಾನಿದ್ದಂತಹ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ ಆಗ್ಲಿಲ್ಲ. ಸಿದ್ದರಾಮಯ್ಯ ಅವರು ಕೂಡ ಅದರಲ್ಲಿ ವಿಫಲರಾದ್ರು. 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಬಂದ್ರು ಕೂಡ ಅದನ್ನ ನಾವು ಕಾಂಗ್ರೆಸ್ ಸರ್ಕಾರ ಅಂತ ಹೇಳೋದಕ್ಕಾಗಲ್ಲ. ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಒಳಗೊಂಡಂತಹ ಸಮ್ಮಿಶ್ರ ಸರ್ಕಾರ. ಹೀಗಾಗಿ ಯಾವುದೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಅವರಾಗಿರ್ಲಿ, ಬಿಜೆಪಿ ಅವರಾಗಿರ್ಲಿ, ಜೆಡಿಎಸ್ ಅವರಾಗಿರ್ಲಿ, ಯಾರು ಕೂಡ ತಾವು ಮುಖ್ಯಮಂತ್ರಿ ಆದ ಬಳಿಕ ಮತ್ತೆ ತಮ್ಮ ಪಕ್ಷವನ್ನ ಅಧಿಕಾರಕ್ಕೆ ತರೋದ್ರಲ್ಲಿ 1980ರ ಆದ ಬಳಿಕ ಆ ಸರ್ಕಾರಗಳು ಬರ್ಲಿಲ್ಲ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಹೇಳಿರೋದು ಕೂಡ ನಿಜ. ಆದ್ರೆ ಒಬ್ಬ ಸರ್ಕಾರದಲ್ಲಿ ಪ್ರಭಾವಿ ಸಚಿವ, ಪ್ರಭಾವಿ ಮುಖಂಡ, ಪ್ರಭಾವಿ ನಾಯಕ, ಪ್ರಭಾವಿ ಸಮುದಾಯಕ್ಕೆ ಸೇರಿದಂತವರು ಈ ರೀತಿಯಾಗಿ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರು, ಇಷ್ಟೆಲ್ಲ ನಾವು ಅಭಿವೃದ್ಧಿ ಮಾಡ್ತಿದ್ವಿ ಅಂತ ಒಂದ್ ಕಡೆ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾ ಇದ್ರು ಕೂಡ ಈಗ ರಾಮಕೃಷ್ಣ ಹೆಗಡೆ ಆದ ಬಳಿಕ ಯಾವ ಸರ್ಕಾರವೂ ಕೂಡ ರಿಟರ್ನ್ ಆಗಿಲ್ಲ. ಹೀಗಾಗಿ ನಮ್ಮ ಮುಂದೆನೂ ಕೂಡ ದೊಡ್ಡ ಟಾಸ್ಕ್ ಇದೆ ಅನ್ನುವಂಥದ್ದು ಒಂದು ರೀತಿ ಬೇರೆ ರೀತಿಯಾದಂತ ಒಂದು ಸರ್ಕಾರ. ಕೊನೆಗೆ ತಮ್ಮ ಹೇಳಿಕೆಯನ್ನ ಸರಿಪಡಿಸ್ಕೊಳ್ಳುವಂತ ಒಂದು ರೀತಿಯಲ್ಲಿ ನಾವು ಈ ಬಾರಿ ನಮ್ಮ ಸರ್ಕಾರವನ್ನ ಮತ್ತೆ ರಿಟರ್ನ್ ಮಾಡ್ಬೇಕು ಅಂತ ಏನೇ ಹೇಳಿದ್ರು ಕೂಡ ಇಷ್ಟು ದಿನಗಳ ಕಾಲ ಬೇರೆ ಪಕ್ಷದವರು ಏನ್ ಚರ್ಚೆ ಮಾಡ್ತಾ ಇದ್ರು ಅದಕ್ಕೆ ಪೂರಕವಾದಂತ ಒಂದು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆ ಇರುವಂತದ್ದು ನಿಜ. ಹೀಗಾಗಿ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಪ್ರತಿ ಬಾರಿನೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಒಂದು ಪದದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅಂದ್ರೆ ಮೀಡಿಯಾ ಡಾರ್ಲಿಂಗ್ ಅಂತ. ಯಾರ ಮಾಧ್ಯಮಗಳನ್ನ ಬೆಳಗ್ಗೆ ಎದ್ದ ತಕ್ಷಣ ಸಂಪರ್ಕ ಮಾಡುವಂತದ್ದು, ಮಾಧ್ಯಮಗಳ ಮುಂದೆ ಬಂದು ಮಾತಾಡುವಂತದ್ದು ಸತೀಶ್ ಜಾರಕಿಹೊಳಿ ಅವರು. ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಕೊಟ್ಟಂತ ಈ ಹೇಳಿಕೆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಪೂರಕವಾಗಿಲ್ಲ. ಬಹಳಷ್ಟು ದೊಡ್ಡ ಮಟ್ಟದ ಒಂದು ಡ್ಯಾಮೇಜ್ ಅನ್ನ ತರುತ್ತೆ. ಇದು ವಿಜೇಂದ್ರ, ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಸೇರಿದಂತೆ ಹಲವು ವಿರೋಧ ಪಕ್ಷದ ನಾಯಕರಿಗೆ, ವಿರೋಧ ಪಕ್ಷದ ಮುಖಂಡರಿಗೆ ದೊಡ್ಡ ಅಸ್ತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನನೂ ಕೂಡ ಇಲ್ಲ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.